IPLನಲ್ಲಿ ಪಂಜಾಬ್ ಮತ್ತೆ ಗೆದ್ದಿದೆ. ಲಕ್ನೋ ಸೂಪರ್ ಜೈಂಟ್ಸ್ನ 8 ವಿಕೆಟ್ಗಳಿಂದ ಸೋಲಿಸಿದೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಅಂದರೆ ಅವರು ಈ ಚೇಸಲ್ಲಿ ಯಾವ ಮೂಮೆಂಟ್ನಲ್ಲೂ ಸ್ಟ್ರಗಲ್ ಮಾಡಲೇ ಇಲ್ಲ. ಒಂದು ಎಫರ್ಟ್ಲೆಸ್ ಚೇಸ್ ಅಂತ ಹೇಳಬೇಕು. 172 ರನ್ನ ಇನ್ನು 22 ಬಾಲ್ಗಳು ಬಾಕಿ ಇರೋ ಹಾಗೇನೆ ಮುಗಿಸಿ ಈ ಸಾರಿ ಪಂಜಾಬಿಂದ 2 ಪಾಯಿಂಟ್ ಎಲ್ಲ ನಿಮಗೆ ಸಿಗಲ್ಲ. ದಿಸ್ ಈಸ್ ಅ ಡಿಫ್ರೆಂಟ್ ಪಂಜಾಬ್ ಅನ್ನೋದನ್ನು ತಮ್ಮ 2 ಮ್ಯಾಚ್ಗಳಲ್ಲಿ ಕ್ಲೀನಾಗಿ ಹೇಳಿ ಕಳಿಸಿದ್ದಾರೆ ಎಲ್ಲ ಟೀಮ್ಗಳಿಗೂ. ಇನ್ನು ಈ ಕಡೆ ಲಕ್ನೋ ತಮ್ಮ ಬ್ಯಾಟಿಂಗ್ನಿಂದನೇ ಮಾತ್ರ ಮ್ಯಾಚ್ಗಳನ್ನು ಗೆಲ್ಲಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದೆ. ಟೀಮ್ ಸದ್ಯಕ್ಕೆ ಸಂಕಷ್ಟದಲ್ಲಿದೆ ಅಂತ ಹೇಳ್ಬೋದು. ಸೊ ಈ ಮ್ಯಾಚಲ್ಲಿ ಏನಾಯಿತು ಏನಿಲ್ಲ ಬನ್ನಿ ಒಂಚೂರು ಮಾತಾಡಿಕೊಂಡು ಬರೋಣ. ಮೊದಲನೇದಾಗಿ ಟಾಸ್ ವಿಚಾರಕ್ಕೆ ಬರೋದಾದರೆ ಪಂಜಾಬ್ ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಕಡೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಲಕ್ನೋಗೆ ಮೊದಲನೇ ಶಾಕ್ ಆದಿತ್ತು. ಪಾಪ್ ಲೈನಲ್ಲೇ ಅವರ 3 ವಿಕೆಟ್ಗಳು ಹೋಗಿದ್ವು. ತಮ್ಮ ಮೊದಲ ಓವರ್ನಲ್ಲೇ ಮಾರ್ಷ್ ಔಟ್ ಆಗ್ತಾರೆ, ಅದು ಕೂಡ ಡಕ್ಔಟ್ ಆಗ್ತಾರೆ ಹರ್ಷ್ದೀಪ್ ಸಿಂಗ್ ಅವರಿಗೆ. ನಂತರ ಮಾಕ್ರಮ್ ಫರ್ಗ್ಯೂಸನ್ನ ಟಾರ್ಗೆಟ್ ಮಾಡ್ತಾರೆ. 6-4ಗಳನ್ನು ಹೊಡೆದು ಒಳ್ಳೆ ಇಂಟೆಂಟ್ನಲ್ಲೇ ಕಂಡದ್ದು ಇವತ್ತಿನ ಮ್ಯಾಚಲ್ಲಿ. ಬಟ್ ಒಂದು ಬ್ಯಾಡ್ ಶಾಟ್ ಸೆಲೆಕ್ಷನಿಂದ ಬೋಲ್ಡ್ ಆಗ್ತಾರೆ ಅದೇ ಫರ್ಗ್ಯೂಸನ್ಗೆ. ನಂತರ ಪಂತ್, ಸೇಮ್ ಓಲ್ಡ್ ಪಂತ್, ಬೇಡವಾಗಿರೋ ಟೈಮಲ್ಲಿ ಬೇಡವಾಗಿರೋ ಶಾಟ್ಗಳು, 2 ರನ್ಗೆ ಔಟ್ ಮ್ಯಾಕ್ಸ್ವೆಲ್ ಬೌಲಿಂಗ್ನಲ್ಲಿ. ಆ ಹಳೆ ಕಾನ್ಫಿಡೆಂಟ್ ಪಂತ್ನ ನೋಡಿ ತುಂಬ ವರ್ಷಗಳಾಯಿತು. ಸ್ಪೆಷಲಿ T20ನಲ್ಲಿ ಅವರು ಡೌನ್ ಆಗ್ತಾನೆ ಇದ್ದಾರೆ, ಕೆಳಗಡೆ ಹೋಗ್ತಾನೆ ಇದ್ದಾರೆ. ಆ ಇಂಪ್ಯಾಕ್ಟ್ ಅನ್ನೋದು ಕಾಣಿಸ್ತಾನೆ ಇಲ್ಲ ಅವರಿಂದ. ಇನ್ನು ಪಂತ್ ಇದ್ದಾರೆ ಅನ್ನೋ ಫೀಲ್ ಏನು ಬರ್ತಾ ಇತ್ತು ಅದಂತೂ ಇಲ್ಲವೇ ಇಲ್ಲ. ಇನ್ಎಫೆಕ್ಟಿವ್ ಅಂತ ಅನಿಸ್ಬಿಡ್ತಿದ್ದಾರೆ. ಜಸ್ಟ್ ಅನದರ್ ವಿಕೆಟ್ ಅಷ್ಟೇ. ಸೊ ಇದರಿಂದ ಪಾಪ್ ಲೈನ ಟಾರ್ಗೆಟ್ ಮಾಡೋದಕ್ಕೆ ಆಗಲಿಲ್ಲ. 6 ಓವರ್ಗೆ ಬಂದದ್ದು 40 ರನ್, 3 ವಿಕೆಟ್ ಹೋಗಿದ್ವು. ಇಮ್ಯಾಜಿನ್ ಪೂರನ್ 10 ಬಾಲ್ ಆಡಿ 5 ರನ್ ಹೊಡೆದಿದ್ದಾರೆ ಅಂದರೆ ಅದು ಪಾಪ್ ಲೈನಲ್ಲಿ. ಹಂಗಿತ್ತು ಸಿಚುವೇಶನ್. ಬಟ್ ದೆನ್ ಮೈಕ್ ಕೊಡವಿದ್ರು. ಚಾಹಲ್, ಸ್ಟಾಯ್ನಿಸ್, ಮ್ಯಾಕ್ಸ್ವೆಲ್ ಅಂತ ಮುಖಾಮುಖಿ ನೋಡದೆ ಸ್ಟಾರ್ಟ್ ಮಾಡಿಕೊಂಡ್ರು. ಚಾಹಲ್ಗೆ ಹಬ್ಬ ಮಾಡಿದ್ರು ಸ್ವಲ್ಪ. 10 ಓವರ್ಗೆ 76ಕ್ಕೆ ಬಂತು ಸ್ಕೋರ್, 11 ಓವರ್ಗೆ 88. ಸೊ ಓಕೆ, ದೇ ಆರ್ ಬ್ಯಾಕ್ ಅನ್ನೋ ಅಷ್ಟರಲ್ಲಿ ಚಾಹಲ್ ತಮ್ಮ ಇಂಪ್ಯಾಕ್ಟನ್ನು ತೋರಿಸ್ತಾರೆ. ಹಿ ಈಸ್ ಸ್ಮಾರ್ಟ್. ನೀಟಾಗಿ ಫೀಲ್ಡ್ ಸೆಟ್ ಆಯಿತು, ಬಾಲ್ನ ಹೊರಗಡೆ ಇಟ್ಟರು, ಸ್ಲೈಟಾಗಿ ಗೂಗ್ಲಿ ಬಿಟ್ಟರು. ಹೆಂಗಿದ್ರು ಪೂರನ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಸೇಮ್ ಪ್ಲ್ಯಾನ್ ಪ್ರಕಾರ ಹೊಡೆದ್ರು ಅವರು ಕೂಡ. ಅದು ಫುಲ್ಲಿ ಕನೆಕ್ಟ್ ಆಗಲಿಲ್ಲ, ಕ್ಯಾಚ್ ಆಯಿತು. ಪೂರನ್ ಪಾಪ ಆವಾಗ ಎಂಡಲ್ಲಿ ಬಂದು ಅಲ್ಲಿ ತನಕ ಆಗಿದ್ದನ್ನೆಲ್ಲ ರಿಪೇರ್ ಮಾಡಿ ಕೊಡ್ತಿದ್ರು ಲಕ್ನೋಗೆ. ಬಟ್ ಈಗ ಇಡೀ ಬ್ಯಾಟಿಂಗ್ ಯೂನಿಟ್ನೇ ಅವ್ರು ಕ್ಯಾರಿ ಮಾಡಬೇಕಾಗಿದೆ. ನಂಬರ್ 3ನಲ್ಲಿ ಬರೋದು ಹಂಗಾಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಅವರು ಹೋದ ಮೇಲೆ ಬದೋನಿ ರಿಯಲಿ ಡಿಡ್ ಎ ಗುಡ್ ಜಾಬ್. ತುಂಬ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ. ಒಂದು ಕಡೆ ಹೋಲ್ಡ್ ಮಾಡಿದ್ರು, ಕಂಟ್ರೋಲ್ಡ್ ಅಗ್ರೆಷನ್ನ ತೋರಿಸಿದ್ರು. ಮಿಲ್ಲರ್ 19 ರನ್ ಅಂತ ಕಂಫರ್ಟಬಲ್ ಆಗಿ ಕಾಣಲಿಲ್ಲ ಇವತ್ತು. ಬಟ್ ದೆನ್ ಸಮದ್ ಬರ್ತಾರೆ. ಸೊ ಆವಾಗ ಇಬ್ಬರು ಸೇರಿಕೊಂಡು ಸ್ವಲ್ಪ ರನ್ ರೇಟ್ನ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹರ್ಷ್ದೀಪ್ ಸಿಂಗ್ ಓವರ್ನಲ್ಲಿ 20 ರನ್ ಬಂತು. ಸೊ ಟೋಟಲ್ನ ಹಂಗೋ ಹೆಂಗೋ ಮಾಡಿ 170 ದಾಟಿಸಿ 171ಕ್ಕೆ ಮುಟ್ಸಿದ್ರು. ಪಂಜಾಬ್ಗೆ ಟಾರ್ಗೆಟ್ ಈಗ 172. ಇನ್ನು ಪಂಜಾಬ್ನ ಬೌಲಿಂಗ್ ಕಡೆ ಮಾಕೋ ಯಾನ್ಸನ್ ಇಂಪ್ರೆಸಿವ್ ಆಗಿದ್ರು. 1 ವಿಕೆಟ್ ಬಿದ್ದಿದೆ, ಬಟ್ ಯಾವಾಗಲೂ ರನ್ ಬರ್ತಾ ಇದ್ದಾವೆ ಅಂದಾಗೆಲ್ಲ ಅವರನ್ನು ಕರ್ಕೊಂಡು ಬರೋರು ಕಂಟ್ರೋಲ್ ಆಗೋದು. ಇನ್ನು ಕೊನೆಯಲ್ಲಿ ಹರ್ಷ್ದೀಪ್ ಸಿಂಗ್ಗೆ ವಿಕೆಟ್ ಬಿದ್ವು. 3 ವಿಕೆಟ್ ಇವತ್ತು ಅವರಿಗೆ. ಇನ್ನು 172 ರನ್ನ ಚೇಸ್ ಮಾಡೋದಕ್ಕೆ ಬಂದಂಥ ಪಂಜಾಬ್ಗೆ ಇದು ಚೇಸ್ ಅಂತಾನೆ ಅನಿಸ್ಲಿಲ್ಲ. ಎಫರ್ಟ್ಲೆಸ್ ಆಗಿ ಆಡಿದ್ದು ಮೈನ್ಲಿ ಪ್ರಭ್ಸಿಮ್ರನ್ ಸಿಂಗ್. ಹೋದ ಮ್ಯಾಚ್ ಪ್ರಿಯಾಂಶ್ ಆರ್ಯ ಆಡಿದ್ರು, ಈ ಮ್ಯಾಚ್ ಇವರದ್ದು ಅಂತ ಅಂದ್ಕೊಳ್ಬೇಕೇನೋ. ಪಂಜಾಬಲ್ಲಿ 6 ವರ್ಷದಿಂದ ಆಡ್ತಾ ಇದ್ದಾರೆ. ಆ್ಯಂಡ್ ಯಾಕೆ ಅವರನ್ನು ರೀಟೈನ್ ಮಾಡಿಕೊಂಡ್ರು ಅನ್ನೋದನ್ನು ತೋರಿಸಿದ್ದು ಇವತ್ತು. ಸಖತ್ ಶಾಟ್, ಸಖತ್ ಇಂಟೆಂಟ್, ಸ್ಪಿನ್, ಸ್ಪೀಡ್ ಯಾವುದು ಮ್ಯಾಟ್ರ್ ಆಗಲಿಲ್ಲ. ಆ್ಯಂಡ್ ಆಲ್ಸೋ LSG ಅವರು 3 ಓವರ್ ಸ್ಪಿನ್ನ ಹಾಕ್ಸಿದ್ರು ಪಾಪ್ ಲೈನಲ್ಲಿ. ಲೆಗ್ ಸ್ಪಿನ್ನರ್ಸ್ ಕಡೆಯಿಂದ ಏನಾದರೂ ಸರ್ಪ್ರೈಸ್ ತರಬಹುದಾ ಅಂತ. ಆ್ಯಕ್ಚುಲಿ ಒಂದು ವಿಕೆಟ್ ಬಿತ್ತು ಪ್ರಿಯಾಂಶ್ ಆರ್ಯ ಅವರದ್ದು. ಸ್ಟ್ರಗಲ್ ಮಾಡಿ ಔಟ್ ಆದರು ಅವರು. ಬಟ್ ಈ ಕಡೆ ಸಿಂಗ್ ಮಾತ್ರ ಬೇರೆ ಮೂಡಲ್ಲೇ ಕಂಡದ್ದು. 6 ಓವರ್ಗೆ 62 ಬಂದಾಗಿತ್ತು. ಆ್ಯಂಡ್ ದೆನ್ 23 ಬಾಲ್ಗೆ ತಮ್ಮ 50ಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು ಅವರು. ಈ ಕಡೆ ಶ್ರೇಯಸ್ ಅಯ್ಯರ್ ಆ್ಯಸ್ ಯೂಶ್ವಲ್ KKRಲ್ಲಿ ಮಾಡಿದ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರು ಅವರನ್ನು. ಬಟ್ ಶಾರ್ಟ್ ಬಾಲ್ಸ್ ಬಂದಾಗೆಲ್ಲ ಹೊಡೆಯೋರು, ಒಂದು ಸ್ಟೇಟ್ಮೆಂಟ್ ಥರ. ಅವರ 6ಗಳು ಕೂಡ ಇವತ್ತು ಸಖತ್ತಾಗಿದ್ದಾವೆ, ಸೂಪರ್ ಆಗಿದ್ದಾವೆ. 10 ಓವರ್ಗೆ 110ಕ್ಕೆ 1. ಸೊ ಆಲ್ಮೋಸ್ಟ್ ಮ್ಯಾಚ್ನ ರಿಸಲ್ಟ್ ಏನು ಅನ್ನೋದು ಗೊತ್ತಾಗಿತ್ತು. ಬಟ್ ಇವರದ್ದು 100 ಆಗತ್ತಾ, ಆದರೂ ಎಷ್ಟು ಬಾಲಲ್ಲಿ ಆಗುತ್ತೆ ಅಂತ ನೋಡ್ತಾ ಇದ್ದೆ ಅಷ್ಟೇ ನಾನು. ಬಟ್ ಅಲ್ಲಿ ಒಂದು ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ಬರುತ್ತೆ ಬಿಷ್ಣೋಯ್ ಆ್ಯಂಡ್ ಬದೋನಿ ಅವರ ಕಡೆಯಿಂದ. ಇಬ್ಬರು ಸೇರಿ ಆಲ್ಮೋಸ್ಟ್ 6 ಹೋಗ್ತಿದ್ದಂಥ ಬಾಲ್ನ ಕ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಪ್ರಭ್ಸಿಮ್ರನ್ ಸಿಂಗ್ 69ಕ್ಕೆ ಔಟ್ ಆಗ್ತಾರೆ 34 ಬಾಲಲ್ಲಿ. ವಂಡರ್ಫುಲ್ ಇನ್ನಿಂಗ್ಸ್ ಅಂತ ಹೇಳಬೇಕು. ಇನ್ನು ನಂತರ ನೇಹಲ್ ವಧೇರಾ ಬರ್ತಾರೆ. ಇವತ್ತು ಸಿಕ್ಕದ್ದು ಅವ್ರಿಗೆ ಆಪರ್ಚುನಿಟಿ ಆ್ಯಂಡ್ ಅದನ್ನು ಸಖತ್ತಾಗಿ ಯೂಸ್ ಮಾಡಿಕೊಂಡ್ರು. ಅವರ 6ಗಳಂತೂ ತುಂಬ ಸ್ಟೈಲಿಶ್ ಆಗಿದ್ದಾವೆ. ಸೊ ಇಬ್ಬರು ಸೇರಿಕೊಂಡು ಮ್ಯಾಚನ್ನು ಮುಗಿಸಿದ್ರು. ಇನ್ನು 22 ಬಾಲ್ ಇರೋ ಹಾಗೇನೆ 16.2 ಓವರ್ಗಳಲ್ಲಿ 172. ಶ್ರೇಯಸ್ ಅಯ್ಯರ್ ಕಡೆಯಿಂದ ಮತ್ತೊಂದು 50 ಬಂದಿದೆ. 30 ಬಾಲಲ್ಲಿ 52. ವಧೇರಾ 25 ಬಾಲಲ್ಲಿ 43. ಸೊ ಈ ವಿನ್ನಿಂದ ಈಗ ಪಂಜಾಬ್ 2ಕ್ಕೆ 2 ಗೆದ್ದು 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್.
ಇವ್ರ ಹತ್ರ ಸದ್ಯಕ್ಕೆ ವೀಕ್ನೆಸ್ ಏನಂತ ಕಾಣ್ತಾ ಇಲ್ಲ. ಬಟ್ ಸ್ಟ್ರಾಂಗ್ ಟೀಮ್ಗಳ ಜೊತೆ ಎದುರಾದಾಗಲೇ ಎಸ್ಪೆಷಲಿ RCB, ಡೆಲ್ಲಿ ಆ್ಯಂಡ್ ಮುಂಬೈ ಇವರು ಹೇಗೆ ಆಡ್ತಾರೆ, ಎಲ್ಲಿ ಎಡವ್ತಾರೆ ಅಂತ ನೋಡಬೇಕಿದೆ. ಬಟ್ ಅಗೇನ್ ಈ ಸಾರಿ ದೇ ಆರ್ ರಿಯಲಿ ಲುಕಿಂಗ್ ಆ್ಯಂಡ್ ಏಮಿಂಗ್ ಬಿಗ್. ಅಯ್ಯರ್ಗೆ ಹಾಗೆ ಪಾಂಟಿಂಗ್ಗೆ ಇಬ್ಬರಿಗೂ ಒಂದು ಪಾಯಿಂಟನ್ನು ಪ್ರೂವ್ ಮಾಡಬೇಕಿದೆ ಆ್ಯಂಡ್ ಅದನ್ನು ಇವರು ನೋಡ್ತಾ ಇರ್ತಾರೆ ಕೂಡ. ಇನ್ನು ಈ ಕಡೆ ಲಕ್ನೋ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅವರ ಬೌಲಿಂಗ್ನಲ್ಲಿ ಪಾಪ ಅವ್ರಿಗೆ ಆಪ್ಷನ್ ಇಲ್ಲ. ಟಫ್ ವೇ ಅಹೆಡ್ ಅಂತ ಹೇಳಬೇಕು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ RCB ಹಾಗೆ ಪಂಜಾಬ್ನಲ್ಲಿ ಯಾರು ಗೆಲ್ಬೋದು, ಅಟ್ಲೀಸ್ಟ್ ಆನ್ ದ ಪೇಪರ್ ಯಾವ ಟೀಮ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.